ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಭಾಗ ಡಿಯಲ್ಲಿ ಕೇಳುವಂತಹ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. 2025-26ನೇ ಸಾಲಿನ ಅಂತ ಹೇಳಿದರೆ ಈ ವರ್ಷ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಮಕ್ಕಳಿಗೆ ಭಾಗ ಡಿಯಲ್ಲಿ ಅವರು ಕೇಳುವಂತಹ 5 ಪ್ರಶ್ನೆಗಳಲ್ಲಿ ಕೇಳುವಂಥದ್ದೇ 5 ಪ್ರಶ್ನೆ. ಆ 5 ಪ್ರಶ್ನೆಗಳಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಇಲ್ಲಿ ರೆಗ್ಯುಲರ್ ಆಗಿ ಸ್ಕೂಲಿಗೆ ಕಾಲೇಜ್ಗೆ ಹೋಗುವಂತಹ ಮಕ್ಕಳು ಕೂಡ ಇರ್ತೀರ. ಕಾಲೇಜ್ ಹೋಗೋದು ಬಿಟ್ಟು ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿರುವಂತಹ ಕ್ಯಾಂಡಿಡೇಟ್ಸ್ ಯಾರಿರ್ತೀರಿ ಅವರಿಗೆ ಪ್ರಿಪ್ರೇಟ್ರಿ ಪೇಪರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲೇನು ಇವಾಗ ಬರ್ತಾ ಇದೆಯಲ್ಲ, ಇಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಂಡು ಈ ಕ್ವಶನ್ಸನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ಇದು ಪ್ರಿಪ್ರೇಟ್ರಿ ಪೇಪರ್ 1. ನೆಕ್ಸ್ಟು ಪ್ರಿಪ್ರೇಟ್ರಿ ಪೇಪರ್ 2 ಅಲ್ಲಿ ಕೇಳಿರುವಂತಹ 5 ಪ್ರಶ್ನೆಗಳು ಇಲ್ಲಿದೆ ನೋಡಿ. ಈ ಪ್ರಶ್ನೆಗಳನ್ನು ಕೂಡ ಬರ್ಕೊಳ್ಳಿ. ಹಾಗಾದರೆ 6 ಅಂಕಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ವಿಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳಿದ್ರೆ 2 ವಿಡಿಯೋ. ಈ ವಿಡಿಯೋದಲ್ಲಿ 6 ಅಂಕಕ್ಕೆ ನೀವು ನೋಡಿಕೊಳ್ಳೇಬೇಕಾಗಿರುವಂತಹ ಲೆಕ್ಕಗಳು. ಅಷ್ಟು ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಆದರೆ ಆಲ್ರೆಡಿ ನಾನು ಲೆಕ್ಕಗಳನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಪ್ರಾಬ್ಲಮ್ಸನ್ನು ಕಲ್ತಿದ್ದೀರಲ್ವ. ನಿಮಗಿವಾಗ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಭಾಗ ಡಿಯಲ್ಲಿ ಒಂದು ಲೆಕ್ಕ ಗ್ಯಾರಂಟಿ ಬರುತ್ತೆ ಅನ್ನೋದಾದರೆ ಎಷ್ಟು ಲೆಕ್ಕ ನೋಡಿಕೊಂಡ್ರೆ 6 ಅಂಕಗಳನ್ನ ಈಸಿಯಾಗಿ ತಗೊಳ್ಬಹುದು. 6 ಮಾರ್ಕ್ಸ್ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಯಾವ ಲೆಕ್ಕ ಹೇಳ್ತೀನೋ ಆ ಲೆಕ್ಕನ್ನು ಕಲ್ತ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳುವ ಎಲ್ಲ ಲೆಕ್ಕದ ಲಿಂಕು ಇವಾಗ ಪ್ಲೇ ಆಗ್ತಿದೆಯಲ್ಲ ವಿಡಿಯೋ, ಇದರ ಕಮೆಂಟಲ್ಲಿ ಇರುತ್ತೆ. ಓಕೆ ಅಲ್ವಾ. ಅಷ್ಟು ಲೆಕ್ಕಗಳನ್ನ ನೋಡಿಕೊಂಡ್ರೆ ನಿಮಗೆ 6 ಅಂಕಗಳು ಗ್ಯಾರಂಟಿ. ಹಾಗಾದರೆ ಮೊದಲನೇ ಬಹುಮುಖ್ಯ ಲೆಕ್ಕ ಯಾವುದು ಅಂತ ಹೇಳಿದ್ರೆ, ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ APL ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ TPL ಮತ್ತು ಸೀಮಾಂತ ಉತ್ಪನ್ನ MPLಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆನಾ. ಇಲ್ಲವರು ಲೇಬರು, ಶ್ರಮ ಮತ್ತು APL ಕೊಟ್ಟಿರ್ತಾರೆ. ನೀವು 4 ಕಾಲಮ್ನ ಹಾಕ್ಕೊಳ್ಬೇಕು. APL, ನೆಕ್ಸ್ಟು TPL, ಕೊನೆಗೆ MPL ಹಾಕ್ಕೊಳ್ಬೇಕು. 4 ಕಾಲಮಲ್ಲಿ 2 ಕಾಲಮ್ ಅವರೇ ಕೊಟ್ಟಿರೋದನ್ನು ಹಾಗೆ ಬರ್ಕೊಳ್ಬೇಕು. L ಮತ್ತು APL ಅವ್ರು ಕೊಟ್ಟಿದ್ದನ್ನೇ ಬರ್ಕೊಳ್ಬೇಕು. TPL MPLನ ಕಂಡುಹಿಡಿಬೇಕು. ವೆರಿ 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 ಈಸಿ. 6 ಮಾರ್ಕ್ಸಿಗೆ ಈ ಲೆಕ್ಕ ಕೇಳ್ತಾರೆ ಅಂದರೆ ಅದು ನಿಮ್ಮ ಅದೃಷ್ಟ ಅಂತ ಹೇಳಬೇಕು. ಯಾಕಂದರೆ ಅಷ್ಟು ಈಸಿ ಲೆಕ್ಕ ಇದು. ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ಲೆಕ್ಕನ ಕಲ್ತ್ಕೊಳ್ಳಿ. ಇದು ಮೊದಲನೇ ಲೆಕ್ಕ, ವೆರಿ ಇಂಪಾರ್ಟೆಂಟ್. ಇದಾದ್ರ ಮೇಲೆ 2ನೇ ಲೆಕ್ಕ GDP. ಮಾಡೆಲ್ ಪೇಪರಲ್ಲೂ ಕೇಳಿದ್ದಾರೆ, ನಾನು ಅಪ್ಲೋಡ್ ಮಾಡಿದ್ದೀನಿ. ಸಾಕಷ್ಟು ಮಕ್ಕಳು ವಿಡಿಯೋನ ವಾಚ್ ಮಾಡಿದ್ದೀರಿ, ನನಗೆ ಗೊತ್ತಾಗ್ತಾ ಇದೆ. GDP ಲೆಕ್ಕ ನೋಡ್ಕೊಳ್ಬೇಕು. GDP ಲೆಕ್ಕ 2 ರೀತಿಯಾಗಿ ಕೇಳ್ತಾರೆ. 2 ಮಾಡೆಲ್ ಪೇಪರಲ್ಲಿ GDP. ನಿಮಗೆ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಪೇಪರಲ್ಲಿ 2ರಲ್ಲಿ GDP ಲೆಕ್ಕನೇ ಇದೆ. ತುಂಬ ಇಂಪಾರ್ಟೆಂಟು, ಏನು ಚೇಂಜ್ ಆಗಲ್ಲ. ಆ ಲೆಕ್ಕವನ್ನು ಹೇಳ್ಕೊಡ್ಬೇಕಾದ್ರೇ ವಿಷಯ ಹೇಳಿದ್ದೀನಿ. ಅಲ್ಲಿ ಕೊಟ್ಟಿರುವಂತಹ ಕೋಟಿ ಚೇಂಜ್ ಆಗ್ಬಾರ್ದು. 300 ಕೋಟಿ ಇರೋದು 200 ಕೋಟಿ, 500 ಕೋಟಿ ಇರೋ 400 ಕೋಟಿ ಆಗಬಹುದು. ಬಿಟ್ಟರೆ ಉಳಿದಿದ್ದೆಲ್ಲ ಸೇಮು. ಟ್ರಿಕ್ಕು ಕೂಡ ಹೇಳಿಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ನೆನಪಿರು. ನಿಮಗೆ 1-2 ಸಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 6 ಮಾರ್ಕ್ಸ್ ಬಂದ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ರೀತಿ ಬಾಕ್ಸ್ ಕೇಳಿದಾಗ ನೀವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದೇ ಏನಾದರೂ ಲೆಕ್ಕ ಸ್ವಲ್ಪ ಚೇಂಜ್ ಮಾಡಿ ಈ ರೀತಿ ಕೇಳಿದ್ರೆ, ಇಲ್ಲಿದೆಯಲ್ಲ ಕೊನೆ 2 ಪ್ರಶ್ನೆ, ಇದಕ್ಕೆ ಥಿಯರಿ ಉತ್ತರ. ಕೊನೆ 2 ಪ್ರಶ್ನೆಗೆ ಥಿಯರಿ ಉತ್ತರ. ಹೀಗೆ NNPFC ಮತ್ತು Fಗೆ ಹೌದು ಅಂತ ಹೇಳ್ಕೊಂಡು ಬರೆಯೋದು. ಹಾಗಾಗಿ 2 ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ. ಇದೆರಡು ನೋಡ್ಕೊಳ್ಬೇಕು. ಅಲ್ಲಿಗೆ ಎಷ್ಟು ಲೆಕ್ಕ ಆಯಿತು? 3 ಲೆಕ್ಕಗಳು ಆಯಿತು. ಕರೆಕ್ಟಾ? ಆಮೇಲೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಕೇಳಿದ್ದಾರೆ? TVC, TEC, AVC, SACಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎಷ್ಟು ಈಸಿ. ಅವರು ಕೊಟ್ಟಿರುವಂತಹ ಕ್ವಾಂಟಿಟಿಯನ್ನು ಅವ್ರು ಏನು ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಳೋದು. SMCಯನ್ನು ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಹಾಗೆ ಬರ್ಕೊಳ್ಳೋದು. TFC ಅವ್ರು ಕೊಟ್ಟಿರ್ತಾರೆ ಅಮೌಂಟು 200 ಅಂತ ಹೇಳಿದ್ರೆ ಎಲ್ಲದಕ್ಕೂ 200, 100 ಅಂತ ಹೇಳಿದ್ರೆ ಎಲ್ಲದಕ್ಕೂ 100, ಎಲ್ಲ ಕ್ವಾಂಟಿಟಿಗೂ 100. ಆ ರೀತಿ ಬರ್ಕೊಂಡು ಹೋಗೋದು. ಉಳಿದಿರೋದು ಅವ್ರು ಏನೇನು ಹೇಳಿದ್ದಾರೆ, TVC, TEC, AVC, SAC ಏನು ಹೇಳಿದ್ದಾರೆ ಅದನ್ನು ಫೈಂಡ್ ಔಟ್ ಮಾಡೋದು. ಈ ಲೆಕ್ಕನೂ ಕೂಡ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿರೋದ್ರಿಂದ ಮತ್ತೆ ಇವಾಗ ಹೇಳಲ್ಲ. ಬಟ್ ಈ ಲೆಕ್ಕದ ಲಿಂಕನ್ನು ಕೂಡ ಹಾಕಿರ್ತೀನಿ. ಅಲ್ಲಿಗೆ ಎಷ್ಟು ಲೆಕ್ಕ ಆಯಿತು? 4 ಆಯಿತು. ಹಾಗಾದರೆ ಪ್ರಿಪ್ರೇಟ್ರಿ 2 ಅಲ್ಲಿ ಏನು ಕೇಳಿದ್ರು ಅನ್ನೋದು ನಿಮಗೆ ಬೇಕಲ್ಲ. ಪ್ರಿಪ್ರೇಟ್ರಿ 2 ಕೂಡ ಇವಾಗ ಏನು ಮಾಡೆಲ್ ಪೇಪರಲ್ಲಿದೆ ಅದೇ ಲೆಕ್ಕನೇ ಕೇಳಿದ್ದಾರೆ. ಅಲ್ಲಿ TFC ಕೂಡ ಚೇಂಜ್ ಆಗಿಲ್ಲ, ಸೇಮ್ ಟು ಸೇಮ್ ಅದೇ ಇದೆ. ಆಮೇಲೆ ಇಲ್ಲಿ ಕೊಟ್ಟಿರೋದು SMC ಮಾತ್ರ ಚೇಂಜ್ ಮಾಡಿದ್ದಾರೆ. ನಂಬರ್ ಚೇಂಜ್ ಮಾಡಿದ್ರು ಕೂಡ ನೀವು ಮೆಥಡ್ ನೋಡ್ಕೊಬಿಟ್ರೆ ಈಸಿ. ಅಲ್ಲಿಗೆ ನೀವು ನೋಡ್ಕೊಳ್ಬೇಕಾಗಿರೋದು ಕರೆಕ್ಟಾಗಿ, ಒಂದು
TP AP MP L ಲೆಕ್ಕ 1, GDPದು 2 ಥರದ ಲೆಕ್ಕ, ಅಲ್ಲಿಗೆ 3 ಲೆಕ್ಕಗಳಾಯಿತು. ನೆಕ್ಸ್ಟು TBC TC ABC ಇದಕ್ಕೆ ಸಂಬಂಧಪಟ್ಟಿದ್ದು 1 ಲೆಕ್ಕ, 4 ಲೆಕ್ಕ ಕಲ್ತ್ಕೊಳ್ತೀರಾ. ಈ 4 ಲೆಕ್ಕವನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿರುವಂತಹ ವಿಡಿಯೋದ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಸಿಂಪಲ್, ನೆಕ್ಸ್ಟ್ ವಿಡಿಯೋದಲ್ಲಿ ಏನೂ ಇಲ್ಲ. ಭಾಗ ಡಿಯಲ್ಲಿ ಕೇಳುವಂತಹ 6 ಅಂಕದ ಥಿಯರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು, ಸಾಧ್ಯವಾದಲ್ಲಿ ಉತ್ತರ ಕೊಡ್ತೀನಿ, ಬಟ್ ಪ್ರಶ್ನೆಗಳಂತೂ ಕೊಟ್ಟೇ ಕೊಡ್ತೀನಿ. ಯಾಕಂತ ಹೇಳಿದ್ರೆ 4 ಅಂಕದ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ಉತ್ತರ ಕೂಡ ಕೊಟ್ಟಿದ್ದೀನಿ. 10 ರಿಂದ 11 ವಿಡಿಯೋ ಆಗುತ್ತೆ. ಹಾಗಾಗಿ ಪ್ರಶ್ನೆಗಳನ್ನಂತೂ ನಾನು ಭಾಗ ಡಿಯಲ್ಲಿ ಕೊಟ್ಟೇ ಕೊಡ್ತೀನಿ. ನೀವು 3 ಪ್ರಶ್ನೆ ಅಟೆಂಡ್ ಮಾಡೋದಕ್ಕೆ ಯಾವುದು ಇಂಪಾರ್ಟೆಂಟು ಅನ್ನೋದು ಕೊಡ್ತೀನಿ. ಓಕೆ ಅಲ್ವಾ? ಮುಂದಿನ ವಿಡಿಯೋದಲ್ಲಿ 6 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಾಧ್ಯತೆ ಇದ್ದರೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾರ ಹತ್ರ ಉತ್ತರ ಇಲ್ಲವೋ ಅವರು ಕಮೆಂಟ್ ಮಾಡಬೇಕು, ಸಾಧ್ಯವಾದರೆ ಉತ್ತರವನ್ನು ಹೇಳ್ತೀನಿ. ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.